ಮಾರ್ಗದಲ್ಲಿ ಪ್ರಿಯರೇ ದೇವರ ರಾಜ್ಯದಲ್ಲಿ ಸೇರಬೇಕಾದ್ರೆ ಮೊದಲು ಮಾಡಿರುವಂಥ ಪಾಪಗಳನ್ನು ಪರಿಹಾರ ಮಾಡಿಕೊಂಡು ದೀಕ್ಷಾಸ್ನಾನ ಪಡ್ಕೊಂಡು ಏನ್ರಿ ದೇವರ ಕಾರ್ಯಕ್ರಮದಲ್ಲಿ ನಡಿಬೇಕಾದ್ರೆ ಆ ರೀತಿ ನಡೆಯುವಾಗ, ಆ ರೀತಿ ಜೀವಿಸುವಾಗ ಪ್ರಿಯರೇ ತಂದೆಯಾದ ದೇವರು ಸಂತೋಷ ಪಡ್ತಾರಂತೆ ಪ್ರಿಯರೇ. ಏನ್ರಿ ಅರ್ಥ ಆಗುತ್ತೆ? ತಂದೆಯಾದ ದೇವರು ಸಂತೋಷ ಪಡ್ತಾರೆ. ಯಾವಾಗ ಸಂತೋಷ ಪಡ್ತಾರೆ ಗೊತ್ತಾ? ನಮ್ಮ ಪಾಪಗಳನ್ನು ಪರಿಹಾರ ಮಾಡಿಕೊಂಡು ನಾವು ಪರಿಶುದ್ಧರಾಗಿ ದೇವರ ರಾಜ್ಯದಲ್ಲಿ ಸೇರಿದಾಗ ತಂದೆಯಾದ ದೇವರು ಸಂತೋಷ. ಯಾರು? ನಮ್ಮನ್ನು ಕುರಿತು ಸಂತೋಷ ವಿನಃ ಏನ್ರಿ ಮೇಕೆಗಳನ್ನು ಕುರಿತು ಇಲ್ಲ ಮೀನುಗಳನ್ನು ಕುರಿತು ಜಂತುಗಳನ್ನು ಕುರಿತು ದೇವರು ಸಂತೋಷ ಪಡ್ತಾ ಇಲ್ಲ ರೀ. ದೇವರು ಸಂತೋಷ ಪಡ್ತಾ ಇಲ್ಲ ಪ್ರಿಯರಾದ ದೇವ್ರ ಮಕ್ಕಳಿರ. ಅದೇ ಪ್ರಕಾರ ನಾವು ಕೊಡುವಂಥ ಕಾಣಿಕೆ ಮೂಲಕ ದೇವ್ರಿಗೆ ಸಂತೋಷ ಇದೆಯಾ ಏನ್ರಿ? ನಾವು ಕೊಡುವಂಥ ಕಾಣಿಕೆಯ ಮೂಲಕ ಸಂತೋಷ ಇದೆ ಅಂತೀರಾ? ಇಲ್ಲ ರೀ. ಅಂದರೆ ಮೊದಲನೇದಾಗಿ ನಮ್ಮ ಹೃದಯ, ನಮ್ಮ ಮನಸ್ಸು ಸ್ವಚ್ಛ ಇಟ್ಟುಕೊಂಡು ಪರಿಶುದ್ಧವಾಗಿ ಇಟ್ಕೊಂಡು ಆನಂತರ ನಾವು ಏನೇ ಮಾಡಲಿ ಪ್ರಿಯರೇ ಆವಾಗ ಸಂತೋಷ ಪಡ್ತಾನೆ. ಹೌದಲ್ವಾ? ಹೌದಂತೀರಲ್ವಂತೀರಾ? ಅಂದರೆ ಮೊದಲನೇದಾಗಿ ಪ್ರಾರಂಭವಾಗಿ ನಮ್ಮ ಹೃದಯ ಪರಿಶುದ್ಧವಾಗಿರಬೇಕಂತೆ, ನಮ್ಮ ಜೀವನ ಪರಿಶುದ್ಧವಾಗಿರಬೇಕಂತೆ ಪ್ರಿಯರೇ. ಏನ್ರಿ, ತುಂಬ ಜನ ದೀಕ್ಷಾಸ್ನಾನ ಪಡ್ಕೊಂಡ ನಂತರ ಏನು ಮಾಡ್ತಾರೆ ಗೊತ್ತಾ? ತುಂಬ ಜನ ಏನಂತಾರೆ ಲೋಕ ರೀತಿಯಲ್ಲಿ ಹೊರಟೋಗ್ತಾರೆ ಪ್ರಿಯ. ಲೋಕ ರೀತಿಯಲ್ಲಿ ಅಂದರೆ ಲೋಕ ರೀತಿಯಲ್ಲಿ ಮಾತನಾಡುವಂಥದ್ದು, ಲೋಕ ರೀತಿಯಲ್ಲಿ ಜೀವಿಸುವಂಥದ್ದು, ಲೋಕ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು, ದೇವರನ್ನು ಬಿಟ್ಟು ಮಾಡಬಾರದ ಕೃತ್ಯಗಳನ್ನು ಮಾಡಿ ಕೊನೆಗೆ ಭಯಂಕರವಾದಂಥ ನರಕಕ್ಕೆ ಹೋಗ್ತಾ ಇದ್ದಾರೆ ಪ್ರಿಯರೇ. ಆದರೆ ತಂದೆಯಾದ ದೇವರು ನೊಂದುಕೊಂಡು ಮಾತಾಡುವಂಥದ್ದು ಏನಂತಂದರೆ ಮೊದಲನೇದಾಗಿ ನಾವೆಲ್ಲರೂ ಬದಲಾವಣೆ ಹೊಂದಬೇಕಂತೆ. ಯಾವುದನ್ನು ಬದಲಾವಣೆ? ಪಾಪಗಳನ್ನು ತೊಳೆದುಕೊಂಡು ಪರಿಶುದ್ಧನಾಗಿ ಜೀವಿಸ್ಬೇಕಂತೆ. ಪಾಪಗಳನ್ನು ಬಿಟ್ಟು ಒಳ್ಳೆ ಮಾರ್ಗದಲ್ಲಿ ನಡಿಬೇಕು. ಆ ಒಳ್ಳೆ ಮಾರ್ಗದಲ್ಲಿ ನಡೆದಾಗ ನಮ್ಮನ್ನು ನೋಡಿ ತಂದೆಯಾದ ದೇವರು ಸಂತೋಷ ಪಡ್ತಾನೆ. ಅದೇ ತಂದೆಯಾದ ದೇವರ ಮನಸ್ಸಿನಲ್ಲಿರುವಂಥದ್ದು. ದೇವರ ಮನಸ್ಸಿನಲ್ಲಿ ಏನಿದೆ ಅಂತ ನೋಡುವಾಗ ನಾವು ಪರಿಶುದ್ಧರಾಗಿ, ನೀತಿವಂತರಾಗಿ, ಭಕ್ತರಾಗಿ ಜೀವಿಸಬೇಕು. ಅದು ಅಂಥವ್ರು ಬೇಕು ಅಂತ ದೇವರಿಗೆ, ಅಂಥವ್ರು ಬೇಕಂತ ನೋಡಿ ಪ್ರಿಯರೇ. ಯೆಶಾಯನ ಗ್ರಂಥ 1ನೇ ಅಧ್ಯಾಯ, ಯೆಶಾಯನ ಗ್ರಂಥ 1ನೇ ಅಧ್ಯಾಯ 11ನೇ ವಚನವನ್ನು ನೋಡಿ. 11ನೇ ವಚನವನ್ನು 1ನೇ ಅಧ್ಯಾಯ 11ನೇ ವಚನ. ಯೆಹೋವನು ಹೀಗನ್ನುತ್ತಾನೆ, ಲೆಕ್ಕವಿಲ್ಲದ ನಿಮ್ಮ ಯಜ್ಞಗಳು ನನಗೆ. ಏನ್ರಿ, ತುಂಬ ಜನ ಯಜ್ಞಗಳು ಕೊಡ್ತಾ ಇರ್ತಾರೆ ಪ್ರಿಯರೇ, ಯಜ್ಞಗಳು, ನೈವೇದ್ಯಗಳು. ಇಸ್ರಾಯೇಲರ ಬಳಿಯಲ್ಲಿ ಕೂಡ ಈ ಒಂದು ಆಚಾರ ಇತ್ತು. ಇವಾಗ ಪ್ರಪಂಚ ದೇಶದಲ್ಲಿ ಎಷ್ಟೋ ಮಂದಿ ಟಗರುಗಳು ಇಲ್ಲ ಕುರಿಗಳು ಇಲ್ಲ ಬಲಿ ಕೊಡ್ತಾ ಇರ್ತಾರೆ, ಇನ್ನು ನೈವೇದ್ಯಗಳು ಕೊಡ್ತಾ ಇರ್ತಾರೆ. ಆವಾಗ ದೇವರು ಹೇಳುವಂಥ ಮಾತೇನಂತಂದರೆ, ತಂದೆಯಾದ ದೇವರು ಹೇಳುವಂಥ ಮಾತೇನೆಂದರೆ ಪ್ರಿಯರೇ, ಯೆಹೋವನು ಹೀಗೆನ್ನುತ್ತಾನೆ, ಲೆಕ್ಕವಿಲ್ಲದ ನಿಮ್ಮ ಯಜ್ಞಗಳು ನನಗೇಕೆ? ಟಗರಗಳ ಸರ್ವಾಂಗ ಹೋಮ, ಪುಷ್ಟ ಪಶುಗಳ ಕೊಬ್ಬು ಇದೆಲ್ಲ ನನಗೆ ಸಾಕಾಯಿತು. ಓರಿ ಕುರಿ ಓತಗಳ ರಕ್ತಕ್ಕೆ ನಾನು ಒಲೆಯನು. ನನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕೆಂದು ನೀವು ಬರುತ್ತೀರಲ್ಲ. ನನ್ನ ಪ್ರಕಾರಗಳನ್ನು ತುಳಿಯಲು ಯಾರು ನಿಮ್ಮನ್ನು ಕೇಳಿಕೊಂಡಾರು? ವ್ಯರ್ಥ ನೈವೇದ್ಯವನ್ನು ಇನ್ನು ತಾರದಿರಿ. ಧೂಪವು ನನಗೆ ಅಸಹ್ಯ. ಅಮಾವಾಸ್ಯೆ, ಸಬ್ಬತ್ತು ದಿನ, ಕೂಟ, ಪ್ರಕಟಣೆ ಇವು ಬೇಡ. ಅಧರ್ಮದಿಂದ ಕೂಡಿದ ಸಂಘವನ್ನು ನಾನು ಸಹಿಸಲಾರೆನು. ಅಧರ್ಮದಿಂದ ಕೂಡಿದ ಸಂಘ ಅಂದರೆ ನೀವೇನಂದರೆ ಅಧರ್ಮದಿಂದ ಕೂಡ್ತಾ ಇದ್ದೀರಿ. ನಿಮ್ಮ ಮನಸ್ಸು ಸರಿ ಇಲ್ಲ, ನಿಮ್ಮ ಆಲೋಚನೆಗಳು ಸರಿ ಇಲ್ಲ, ನಿಮ್ಮ ಜೀವನ ಸರಿ ಇಲ್ಲ, ನಿಮ್ಮ ಪ್ರವರ್ತನೆ ಸರಿ ಇಲ್ಲ. ನೀವು ಅಧರ್ಮದಿಂದ ಕೂಡ್ತಾ ಇದ್ದಾರೆ. ಇಂಥ ಕೂಟವನ್ನು ನಾನು ಸಹಿಸಲಾರೆನು. ಯಾಕೆ ಬೇಕಯ್ಯ ನಿಮ್ಮ ನೈವೇದ್ಯ? ಯಾಕೆ ಬೇಕಯ್ಯ ನಿಮ್ಮ ಯಜ್ಞಗಳು? ನನಗೆ ಬೇಕಾಗಿಲ್ಲ ಅಂತಂದು ತಂದೆಯಾದ ದೇವರು ಸರ್ವೇಶ್ವರ ನೊಂದುಕೊಂಡು ಹೇಳುವಾಗ ಯಾರಿಗಿರೇ ಅರ್ಥ ಆಗುತ್ತೆ ಹೇಳಿ ಪ್ರಿಯರೇ? ದೇವರ ಮನಸ್ಸು ಯಾರಿಗೆ ಅರ್ಥ ಆಗಿದೆ ಹೇಳಿ? ಈಗಿನ ಕಾಲದಲ್ಲಿ ಎಷ್ಟೋ ಮಂದಿ ಪ್ರಿಯರಾದ ದೇವ್ರ ಮಕ್ಕಳಿರ ಮಂದಿರಕ್ಕೆ ಹೋಗುತ್ತಾ, ಎಷ್ಟೋ ಮಂದಿ ಚರ್ಚಿಗೆ ಹೋಗ್ತಾ ಇದ್ದಾರೆ, ಪ್ರಿಯರು ತುಂಬಿಕೊಳ್ತಾ ಇದ್ದಾರೆ. ಏನ್ರಿ ನೋಡ್ರಿ, ನೋಡೋದಕ್ಕೆ ಮಾತ್ರ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಏನು ಸ್ವಲ್ಪ ಕಾಣಿಕೆ. ಅಂದರೆ ಮನಸ್ಸು ಬದಲಾವಣೆ ಇಲ್ಲ ರೀ. ಮನಸ್ಸನ್ನು ಬದಲಾಯಿಸ್ಕೊಂಡಿಲ್ಲ ಪ್ರಿಯರೇ, ಮನಸ್ಸು ಬದಲಾಯಿಸ್ಕೊಂಡಿಲ್ಲ. ಕಾಣಿಕೆ ಕೊಡ್ತಾ ಇದ್ದಾರೆ, ಎಲ್ಲ ಅರ್ಪಣೆಗಳನ್ನು ಕೊಡ್ತಾ ಇದ್ದಾರೆ, ಆದರೆ ಮನಸ್ಸು ದೂರವಾಗಿದೆ, ಹೃದಯ ದೂರವಾಗಿದೆ, ಹೃದಯದಲ್ಲಿ ಪಾಪ ತುಂಬಿಕೊಂಡಿದೆ. ಈ ಹೃದಯದಲ್ಲಿ ಪಾಪ ತುಂಬಿಕೊಂಡಿರುವಂಥ ಮನುಷ್ಯರನ್ನು ನೋಡುವಾಗ ತಂದೆಯಾದ ದೇವರು ನೊಂದುಕೊಳ್ತಾನೆ ಪ್ರಿಯ. ಅಯ್ಯೋ ತಮ್ಮ, ಇದಕ್ಕಿಂತ ಮುಂಚೆ ಮಗ ಹೇಳ್ದ, ಕ್ರಿಸ್ತ ಪೂರ್ವದಲ್ಲಿ ಎಷ್ಟೋ ಮಂದಿ ಪಾಪದಲ್ಲಿದ್ದಾರಂತೆ ಪ್ರಿಯರೇ, ಪಾಪದಲ್ಲಿ. ಆ ರೀತಿ ನೋಡಿದ್ರೆ ಮೊದಲನೇದಾಗಿ ತಂದೆಯಾದ ದೇವರು ನೊಂದುಕೊಳ್ತಾನೆ ಪ್ರಿಯ. ನಮ್ಮಿಂದ ದೇವರು ನೊಂದ್ಕೋಬಾರ್ದು, ನಮ್ಮಿಂದ ದೇವರು ಸಂತೋಷ ಪಡಬೇಕು. ನಮ್ಮಿಂದ ದೇವರು ಸಂತೋಷ ಪಡಬೇಕಾದ್ರೆ ನಾವು ಮಾಡುವಂಥ ಕೆಲಸ ಏನು? ನಾವು ಮಾಡುವಂಥದ್ದೇನು? ಮೊಟ್ಟ ಮೊದಲು ದೇವರ ಬಳಿಯಲ್ಲಿ ಪಶ್ಚಾತ್ತಾಪ ಪಟ್ಟು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಪರಿಹಾರ ಮಾಡಿಕೊಂಡು ಪರಿಶುದ್ಧರಾಗಿ ನೀತಿವಂತರಾಗಿ ಜೀವಿಸಿ ದೇವರ ಕಾರ್ಯಕ್ರಮದಲ್ಲಿ ಮುಂದೆ ಹೋಗಬೇಕಾಗಿದೆ. ದೇವರ ಸೇವೆಯಲ್ಲಿ, ದೇವರ ಕಾರ್ಯಕ್ರಮಗಳಲ್ಲಿ ಪರಿಶುದ್ಧನಾಗಿ ಜೀವಿಸಬೇಕಾಗಿದೆ ಪ್ರಿಯರೇ.
ಆ ರೀತಿ ಇರಬೇಕು. ಅದನ್ನೇ ಹೇಳ್ತಾ ಇದ್ದಾನೆ ತಂದೆಯಾದ ದೇವರು ಹೇಳುವಂಥ ಮಾತು. ಒಂದು ಸಾರಿ ಆಲೋಚನೆ ಮಾಡಿ ಪ್ರಿಯರೇ. 12, ನನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕೆಂದು ನೀವು ಬರುತ್ತೀರಲ್ಲ, ನನ್ನ ಪ್ರಕಾರಗಳನ್ನು ತುಳಿಯಲು ಯಾರು ನಿಮ್ಮನ್ನು ಕೇಳಿಕೊಂಡಾರು? ವ್ಯರ್ಥ ನೈವೇದ್ಯವನ್ನು ನೀನು ತಾರದಿರಿ, ಧೂಪವು ನನಗೆ ಅಸಹ್ಯ. ಅಮಾವಾಸ್ಯೆ, ಸಬ್ಬಾತು ದಿನ, ಕೂಟ, ಪ್ರಕಟಣೆ ಇವು ಬೇಡ. ಅಧರ್ಮದಿಂದ ಕೂಡಿದ ಸಂಘವನ್ನು ನಾನು ಸಹಿಸಲಾರೆನು. ನಿಮ್ಮ ಅಮಾವಾಸ್ಯೆಗಳನ್ನು, ಉತ್ಸಾಹ ದಿನಗಳನ್ನು ಹಾಗೆ ಮಾಡುತ್ತೇನೆ. ಇವು ನನಗೆ ಭಾರ, ಸಹಿಸಲು ಬೇಸರ. ನೀವು ನನ್ನ ಕಡೆಗೆ ಕೈ ಎತ್ತುವಾಗ ನಿಮ್ಮನ್ನು ನೋಡದಂತೆ ನನ್ನ ಕಣ್ಣುಗಳನ್ನು ಮರೆ ಮಾಡಿಕೊಳ್ಳುವೆನು. ಹೌದು, ನೀವು ಬಹು ಪ್ರಾರ್ಥನೆಗಳನ್ನು ಮಾಡಿದರೂ ನಾನು ಕೇಳೆನು. ನಿಮ್ಮ ಕೈಗಳಲ್ಲಿ ರಕ್ತವು ತುಂಬಿದೆ, ನಿಮ್ಮ ಕೈಗಳಲ್ಲಿ ರಕ್ತವು ತುಂಬಿದೆ. ಅಂದರೆ ಪ್ರೇರೆ ಎಷ್ಟು ಮಂದಿ ಇದ್ದಾರೆ ಪ್ರೇರೆ, ಸರಿಯಿಲ್ಲ ರೀ ಮನುಷ್ಯರು. ಮತ್ತು ದೇವ್ರು ಸಂತೋಷ ಆಗುತ್ತೆ? ನಾವು ತಪ್ಪು ಮಾಡಿದರೆ ದೇವ್ರು ಯಾಕೆ ನೊಂದ್ಕೊಳ್ತಾರೆ? ನಾವು ತಪ್ಪು ಮಾಡಿದರೆ ದೇವ್ರು ಯಾಕೆ ನೊಂದ್ಕೊಳ್ತಾರೆ ಪ್ರೇರೆ? ಏನಮ್ಮ, ನಿಮ್ಮ ಮಕ್ಕಳು ತಪ್ಪು ಮಾಡಿದ್ರೆ ನೀವು ಸುಮ್ಮನೆ ಇರ್ತೀರಾ? ನಿಮ್ಮ ಕಣ್ಣು ಮುಂದೆಯೇ ನಿಮ್ಮ ಮಕ್ಕಳು ಕಳ್ಳತನ ಮಾಡೋದು, ಮೋಸ ಮಾಡೋದು, ವ್ಯಭಿಚಾರ ಮಾಡೋದು ನಿಮ್ಮ ಕಣ್ಣು ಮುಂದೆ ಮಾಡಿದ್ರೆ ನೀವು ಸುಮ್ಮನೆ ಇರ್ತೀರಾ? ಏನು ಮಾಡ್ತೀರಾ? ಗದರಿಸ್ತೀರಾ? ಎಚ್ಚರಿಸ್ತೀರಾ? ಇಲ್ಲಾಂದ್ರೆ ನೊಂದ್ಕೊಳ್ತೀರಾ ಇಲ್ವಾ? ಒಂದು ವೇಳೆ ನಿಮ್ಮ ಕೈಲಾದರೆ 4 ಏಟಾದರೂ ಬಾರಿಸ್ತೀರಾ. ಮತ್ತು ದೇವರು ಇಷ್ಟೊಂದು ಯಾಕೆ ಬಾಧೆ ಪಡ? ಒಂದು ವೇಳೆ ಭೂಮಿಯ ಮೇಲೆ ತಂದೆ ತಾಯಂದರು ಬಾಧೆ ಪಡದೆ ಇರಬಹುದು, ಆದರೆ ತಂದೆಯಾದ ಸರ್ವೇಶ್ವರನಿಗೆ ಯಾಕೆ ಗೊತ್ತಾ? ನಮ್ಮನ್ನು ಹೆತ್ತಿದ್ದಾನೆ ಆತನು, ನಮ್ಮನ್ನು ಪಡೆದಿದ್ದಾನೆ ಆತನು. ತಾಯಿಯ ಗರ್ಭದಲ್ಲಿ ಇರುವಾಗಲೇ ನಮ್ಮನ್ನು ನೋಡಿ ನಮಗೆ ಆಕಾರವನ್ನು ಕೊಟ್ಟಿದ್ದಾನೆ ಆತನು. ನಮಗೋಸ್ಕರ ಇದು ದೊಡ್ಡ ಪ್ರಕೃತಿಯನ್ನು ಉಂಟು ಮಾಡಿದ್ದಾನೆ ಆತನು. ಅದ್ರಿಗೋಸ್ಕರ ಪ್ರಿಯರಾದ ದೇವ್ರ ಮಕ್ಕಳಿರ, ನಮಗೋಸ್ಕರ ತಂದೆಯಾದ ದೇವರು ನೊಂದುಕೊಳ್ತಾ ಇದ್ದಾನೆ. ನಿಮ್ಮ ಮನಸ್ಸನ್ನು ಬದಲಾಯಿಸ್ಕೊಳ್ರಿ, ನಿಮ್ಮ ಜೀವಿತವನ್ನು ಬದಲಾಯಿಸ್ಕೊಳ್ರಿ. ನೀವು ಪರಿಶುದ್ಧರಾಗಿ ಜೀವಿಸ್ರಿ. ನೀವು ದುಷ್ಟರಾಗಿ ಏನ್ರಿ ಪಾಪಿಗಳಾಗಿ ಅಧರ್ಮಿಗಳಾಗಿ ನೀವು ಸತ್ತೋದ್ರೆ ನನಗೆ ಸಂತೋಷ ಇಲ್ಲಯ್ಯ. ನನ್ನ ಸಂತೋಷನಾ? ನೀವು ಪರಿಶುದ್ಧರಾಗಿ ಜೀವಿಸ್ಬೇಕು ಅಂತ ಹೇಳಿದ್ದಾನೆ ಪ್ರಿಯರೇ. ನೀತಿವಂತರಾಗಿ ಬದುಕಬೇಕಂತ ಹೇಳಿದ್ದಾನೆ. ಅಂದರೆ ದೇವರ ಮನದಲ್ಲಿ ಏನಿದೆ ರೀ ಅಮ್ಮ? ದೇವರ ಮನದಲ್ಲಿ ನಾವಿದ್ದೀವಿ. ದೇವರ ಮನಸ್ಸಿನಲ್ಲಿ ನೀವೆಲ್ಲರಿದ್ದೀರಾ. ಯಾವ ರೀತಿ ಇರಬೇಕಂತೆ? ಯಾವ ರೀತಿಮ್ಮ? ಯಾವ ರೀತಿ? ಪರಿಶುದ್ಧರಾಗಿ, ನೀತಿವಂತರಾಗಿ, ಭಕ್ತರಾಗಿ, ಪರಿಶುದ್ಧರಾಗಿ, ನೀತಿವಂತರಾಗಿ, ಭಕ್ತರಾಗಿ ಈ ಲೋಕದಲ್ಲಿ ಏನ್ರಿ ಜೀವಿಸಬೇಕಾಗಿದೆ. ಆ ರೀತಿ ಜೀವಿಸಿದಾಗ ತಂದೆಯಾದ ದೇವರು ಸಂತೋಷ ಪಡ್ತಾನೆ. ಆ ಮಾತನ್ನು ಕೂಡ ನೋಡಿ ಪ್ರಿಯರೇ. ಯೆಹೆಜ್ಕೇಲನ ಗ್ರಂಥ 18ನೇ ಅಧ್ಯಾಯ ಮುಗಿಸ್ತೀನಿ. ಯೆಹೆಜ್ಕೇಲನ ಗ್ರಂಥ 18ನೇ ಅಧ್ಯಾಯ 23ನೇ ವಚನ. 18ನೇ ಅಧ್ಯಾಯ 23ನೇ ವಚನ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷ ಉಂಟೋ? ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ನೋಡಿದ್ರ ಏನು? ಯಾವುದನ್ನು ಬಿಟ್ಟು ಬಾಳಿದರೆ ದೇವ್ರಿಗೆ ಸಂತೋಷ ಅಂತೆ? ನೀನು ಯಜ್ಞವನ್ನು, ನೀನು ನೈವೇದ್ಯವನ್ನು, ನೀನು ಕಾಣಿಕೆಯನ್ನು ಕೊಟ್ಟರೆ ದೇವರಿಗೆ ಸಂತೋಷವಿಲ್ಲಂತೆ. ಮೊದಲನೇ ಸಂತೋಷ ಬರಬೇಕಾದ್ರೆ ಏನು ಗೊತ್ತಾ? ಏನು ಮಾಡಬೇಕಂತಮ್ಮ? ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷ ಉಂಟೋ? ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ದುರ್ಮಾರ್ಗವನ್ನು ಅಂದರೆ ದುರ್ಮಾರ್ಗ ಅಂದರೆ ಸೈತಾನನ ಮಾರ್ಗವನ್ನು ಬಿಡಬೇಕು, ನನ್ನ ಮಾರ್ಗದಲ್ಲಿ ಬರಬೇಕು. ನನ್ನ ಮಾರ್ಗ ಏನು? ನನ್ನ ಮಾರ್ಗ ನೀತಿ ಮಾರ್ಗ. ನನ್ನ ಮಾರ್ಗ ಏನು? ಪರಿಶುದ್ಧವಾದಂಥ ಮಾರ್ಗ. ನನ್ನ ಮಾರ್ಗ ಎಲ್ಲರಿಗೂ ಒಳ್ಳೆಯದನ್ನು ಮಾಡುವಂಥ ಮಾರ್ಗ, ಎಲ್ಲರನ್ನು ಪ್ರೀತಿಸುವಂಥ ಮಾರ್ಗ, ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡುವಂಥ ಮಾರ್ಗ. ದುಷ್ಟನ ಮಾರ್ಗ ಏನು? ವಂಚಿಸುವಂಥದ್ದು, ಮೋಸ ಮಾಡುವಂಥದ್ದು, ದರೋಡೆ ಮಾಡುವಂಥದ್ದು. ಏನ್ರಿ ಇದು ದುಷ್ಟನ ಮಾರ್ಗ. ಬರೀ ಮಾತಿನಲ್ಲಿ ಸುಳ್ಳು ಮಾತಾಡುವಂಥದ್ದು, ವ್ಯಭಿಚಾರ ಆಗಿರ್ಬೋದು, ಕಳ್ಳತನ ಆಗಿರ್ಬೋದು, ಮೋಸ ಆಗಿರ್ಬೋದು, ದರೋಡೆ ಆಗಿರ್ಬೋದು, ಇದೆಲ್ಲ ಕೂಡ ನೋಡುವಾಗ ದುಷ್ಟನ ಮಾರ್ಗ. ಈ ದುಷ್ಟನ ಮಾರ್ಗವನ್ನು ಬಿಟ್ಟು ಒಳ್ಳೆ ಮಾರ್ಗದಲ್ಲಿ ಜೀವಿಸಿದರೇನೆ ನನಗೆ ಸಂತೋಷ. ನನ್ನ ಮಾರ್ಗ. ಯಾಕೆಂದರೆ ನೀವೆಲ್ಲರೂ ನನ್ನ ಮಕ್ಕಳಾಗಿರುವಂಥ ನೀವು ನನ್ನ ಮಾರ್ಗದಲ್ಲಿ ಬಂದು ಜೀವಿಸಬೇಕಾಗಿದೆ. ನನ್ನನ್ನು ಬಿಟ್ಟು
ಬಿಟ್ಟಿದ್ದೀರಾ, ದುಷ್ಟನಲ್ಲಿ ಹೋಗಿದ್ದೀರಾ, ಅವನೇ ತಂದೆ ಅಂತ ಹೇಳ್ಕೊಂಡು ಅವನ ಮಾರ್ಗದಲ್ಲಿ ನಡೀತಾ ಇದ್ದಾರೆ, ಅದಕ್ಕೆ ನನಗೆ ನೋವಾಗ್ತಾ ಇದೆ ಅಂತಂದು ತಂದೆಯಾದ ದೇವರು ನೊಂದುಕೊಂಡು ಹೇಳುವಂಥ ಮಾತು ಪ್ರಿಯರೇ. ಅರ್ಥ ಆಗತ್ತೆ ರೀ? ದೇವರ ಮನಸ್ಸಿನಲ್ಲಿ ಏನಿದೆ ಅಂತ ನೋಡುವಾಗ ನಾವು ಬದಲಾವಣೆ ಹೊಂದಬೇಕು, ನಾವು ಪರಿಶುದ್ಧರಾಗಿ ಜೀವಿಸಬೇಕು, ನಾವು ನೀತಿವಂತರಾಗಿ ಜೀವಿಸಬೇಕು. ನೀತಿವಂತರಾಗಿ ಜೀವಿಸಿದರೆ ಆವಾಗ ಪರಲೋಕ ಸಿಗುತ್ತೆ ಪ್ರಿಯ. ಪರಲೋಕವನ್ನು ಪಡಿಬೇಕಾದ್ರೆ ಏನ್ರಿ, ಪರಲೋಕವನ್ನು ಪಡಿಬೇಕು, ದೇವರಿರುವಂಥ ಮಹಾಲೋಕವನ್ನು ಪಡಿಬೇಕಾದ್ರೆ ಪ್ರಿಯರಾದ ದೇವ್ರ ಮಕ್ಕಳಿರ ಈ ಲೋಕದಲ್ಲಿ ನಾವು ನೀತಿವಂತರಾಗಿ ಭಕ್ತರಾಗಿ ಜೀವಿಸಬೇಕಾಗಿದೆ ಪ್ರಿಯರೇ. ಆ ರೀತಿ ಜೀವಿಸೋದು ಹೋದರೆ ಸ್ವರ್ಗ ಇದೆಯೇನ್ರಿ? ಇಲ್ಲ ರೀ. ಈ ಪ್ರಕೃತಿ ಎಲ್ಲ ನಮಗೋಸ್ಕರ, ಅದೇ ರೀತಿ ಪರಲೋಕ ಕೂಡ ಉಂಟು ಮಾಡಿದ್ದು ನಮಗೋಸ್ಕರನೇ, ನಮಗೆ ಕೊಡೋದಕ್ಕೆ. ಏನಮ್ಮ ಪರಲೋಕ ಹೋಗ್ತೀರಾ? ಪರಲೋಕ ಸಂಪಾದನೆ ಮಾಡ್ಕೋಬೇಕಾದ್ರೆ ಏನು ಮಾಡ್ತೀರಾ? ನೀತಿವಂತರಾಗಿ ಜೀವಿಸ್ಬೇಕದಷ್ಟು. ಈ ಲೋಕದಲ್ಲಿ ಒಂದು ಮನೆ ಗಳಿಸ್ಕೋಬೇಕಾದ್ರೆ ಕಷ್ಟಪಡಬೇಕು. ಒಂದೇ ಮನೆ ಸಂಪಾದನೆ ಮಾಡ್ಕೋಬೇಕಾದ್ರೆ ಪ್ರಿಯರೇ ಎಷ್ಟೋ ಕಷ್ಟಪಡಬೇಕಾಗಿದೆ, ಹೌದಲ್ವಾ? ಪರಲೋಕ ಸಂಪಾದನೆ ಮಾಡ್ಕೋಬೇಕಾದ್ರೆ ಭಕ್ತಿಯಿಂದ ಸಾಧ್ಯ ಆಗುತ್ತೆ. ಭಕ್ತಿ ನೀತಿ ಮಾರ್ಗದಿಂದ, ದೇವರ ಮಾರ್ಗದಲ್ಲಿ ಸಾಧ್ಯ ಇದೆ. ಆ ಪರಲೋಕದಲ್ಲಿ ಪ್ರತಿದಿನ ಸುಖ ಸಂತೋಷ ಇರುತ್ತೆ ರೀ. ಅದು ಪಡ್ಕೊಳ್ಳೋದಕ್ಕೇ ದೇವರ ಮಾರ್ಗದಲ್ಲಿ ಬರಬೇಕೇ ವಿನಃ ಈ ಲೋಕದಲ್ಲಿ ಮದುವೆ ಆಗುತ್ತೆ, ಮಕ್ಕಳು ಹುಡ್ತಾರೆ, ಮನೆ ಬರುತ್ತೆ, ಇದು ಬೇಡ ರೀ. ನೀವು ದೇವ್ರನ್ನ ನಂಬಿಕೊಳ್ಳೋದು ಇದ್ರೂ ಮದುವೆ ಆಗುತ್ತೆ, ಮಕ್ಕಳು ಹುಟ್ಟುತ್ತಾರೆ, ಆನಂತರ ಇನ್ನೇನು ರೀ ಸಂಪಾದನೆ ಮಾಡ್ಕೋಬೋದು, ಎಲ್ಲ ಮಾಡ್ಕೋಬೋದು ಈ ಲೋಕದಲ್ಲಿ. ಏನು ರೀ, ಎಷ್ಟೋ ಜನ ಯೇಸು ಸ್ವಾಮಿನ ನಂಬಲಾರ್ದವ್ರು ಇದ್ದಾರೆ ಪ್ರೇರೆ. ಅವರಿಗೆ ಮನೆ ಇದೆಯಾ ಇಲ್ವಾ? ಮದುವೆ ಮಾಡ್ಕೊಂಡಿಲ್ವಾ? ಮಕ್ಕಳನ್ನು ಪಡ್ಕೊಂಡಿಲ್ವಾ? ಮದುವೆ ಮಾಡ್ಕೊಂಡಿದ್ದಾರೆ, ಮಕ್ಕಳನ್ನು ಪಡ್ಕೊಂಡಿದ್ದಾರೆ, ಉದ್ಯೋಗ ಮಾಡ್ತಾಯಿದ್ದಾರೆ, ಸಂಪಾದನೆ ಮಾಡ್ತಾಯಿದ್ದಾರೆ, ಎಲ್ಲ ಇದೆ. ಯೇಸು ಕ್ರಿಸ್ತ ನಂಬಿಕೊಂಡ್ರೇ ಮನೆ ಬಂತು, ಮಕ್ಕಳು ಹುಟ್ಟಿದ್ರು ಅಂತ ಹೇಳ್ತೀರಲ್ಲ, ಅದು ಸರಿನಾ? ಸರಿಯಲ್ಲ. ಯೇಸು ಕ್ರಿಸ್ತ ನಂಬಿಕೊಂಡ್ರೆ, ಯೇಸು ಕ್ರಿಸ್ತನ ಮಾರ್ಗದಲ್ಲಿ ನಡ್ಕೊಂಡ್ರೆ ಏನು ಸಿಗುತ್ತೆ ಹೇಳಿರಿ? ಪರಲೋಕ ಸಿಗುತ್ತೆ. ಆ ಪರಲೋಕನ ಪಡ್ಕೋಬೇಕಾದ್ರೆ ಮೊದಲನೇದಾಗಿ ನಾವು ಮಾಡಬೇಕಾದಂಥ ಕಾರ್ಯಕ್ರಮ ಏನು ಹೇಳಿ? ನಮ್ಮ ಮನಸ್ಸನ್ನು ದೇವರು ಕೊಟ್ಟು ನಮ್ಮ ಪಾಪಗಳನ್ನು ಪರಿಹಾರ ಮಾಡಿಕೊಂಡು ದೀಕ್ಷಾಸ್ನಾನ ಪಡ್ಕೊಂಡು ಭಕ್ತರಾಗಿ ಜೀವಿಸುವಂಥ. ದೀಕ್ಷಾಸ್ನಾನ ಪಡ್ಕೊಂಡು ನಂತರ ಭಕ್ತಿಯಲ್ಲಿ ನಡಿಬೇಕು, ದೇವರ ಭಕ್ತಿಯಲ್ಲಿ. ಆ ರೀತಿ ನಡ್ಕೊಂಡಾಗ ಪ್ರಿಯರಾದ ದೇವ್ರ ಮಕ್ಕಳಿರ ದೇವರು ಇರುವಂಥ ಮಹಾಲೋಕವನ್ನು ಪಡ್ಕೊಳ್ಳೋದಕ್ಕೆ ನಮಗೆ ಅವಕಾಶ ಇದೆ ಪ್ರಿಯರೇ. ಓಕೆನಾ? ಆ ರೀತಿ ಪಡ್ಕೊಳ್ಳೋಣ. ಯಾಕೆಂದರೆ ನಾವೆಲ್ಲರೂ ದೇವರ ಮನಸ್ಸಿನಲ್ಲಿ ಇದ್ದೀವಿ. ದೇವರ ಮನಸ್ಸಿನಲ್ಲಿರುವಂಥ ನಾವು ದೇವ್ರಿಗೋಸ್ಕರ ಜೀವಿಸೋಣ ಪ್ರಿಯರೇ. ಓಕೆನಾ? ದೇವ್ರಿಗೋಸ್ಕರ ಜೀವಿಸೋಣ, ದೇವ್ರ ಕೆಲಸ ಮಾಡೋಣ. ಈ ಒಂದು ಕರ್ನಾಟಕದಲ್ಲಿ ಪ್ರಿಯರಾದ ದೇವ್ರ ಮಕ್ಕಳು ಎಷ್ಟು ಕೆಲಸ ಇದೆ ಹೇಳಿ ಪ್ರಿಯರೇ? ತುಂಬ ಇದೆಯಾ, ಸ್ವಲ್ಪ ಇದೆಯಾ? ತುಂಬ ಇದೆಯಾ, ಸ್ವಲ್ಪ ಇದೆ ರೀ? ಆಂಧ್ರದಲ್ಲಿ ಎಲ್ಲ ಮೂಲೆಯಲ್ಲಿ ಸತ್ಯವಾದಂಥ ಸುವಾರ್ತೆ ಹರಡಿದೆಯಾ, ಹರಡಿಲ್ಲ? ಅಂದರೆ ಆಂಧ್ರದಲ್ಲಿ ಒಳ್ಳೆ ಬಿರಿಯಾನಿ, ಆತ್ಮಕ್ಕೆ ಸಂಬಂಧಪಟ್ಟಿರುವಂಥ ಬಿರಿಯಾನಿ ಊಟ ಕೊಡೋರು ಇದ್ದಾರಂತೀರಿ ಇಲ್ವಂತೀರ? ಕರ್ನಾಟಕದಲ್ಲಿ ಕನಿಷ್ಠ ಅನ್ನ ಸಾಂಬಾರು ಕೊಡೋದಕ್ಕೆ ಯಾರಾದರೂ ಇದ್ದಾರಾ? ಕನಿಷ್ಠ ಪಕ್ಷದಲ್ಲಿ ಅನ್ನ ಸಾಂಬಾರು ಹಾಕೋಣ. ಪಾಪ ಇವರು ಅಣ್ಣ ತಮ್ಮಂದಿರಲ್ವಾ? ಅಣ್ಣ ತಮ್ಮಂದಿರು ಹೌದಂತೀರ? ಭೂಮಿಯ ಮೇಲೆ ಹುಟ್ಟಿರುವಂಥ ಎಲ್ಲರೂ ಕೂಡ ಅಣ್ಣ ತಮ್ಮಂದಿರು. ಆಡಾಡ್ತೀವಿ, ಭಾರತೀಯರು ಮಾತ್ರ ಅಣ್ಣ ತಮ್ಮಂದಿರೆಲ್ಲ, ಎಲ್ಲರೂ ಅಂತಂದರೆ ಯಾರೇ ಆಗಿರ್ಬೋದು. ಮತ್ತು ಈ ಕರ್ನಾಟಕದಲ್ಲಿ ಇದ್ದೀವಿ ಅಂತಂದರೆ ಕರ್ನಾಟಕದಲ್ಲಿ ಅನೇಕರನ್ನು ರಕ್ಷಿಸುವಂಥ ಜವಾಬ್ದಾರಿ ನಮಗಿದೆ, ಮಾಡಬೇಕಾಗಿದೆ, ಹೋಗಬೇಕಾಗಿದೆ. ಅದಕ್ಕೆ ನೋಡಿ, ನಾವು ಖಾಲಿ ಇರಲ್ಲ. ಅಲ್ಲಿ ಒಂದು ಕಡೆ ಇಲ್ಲಿಗೊಂದು ಕಡೆ 4 ಜನ ಇದ್ದರೂ ಪರವಾಗಿಲ್ಲ, ಹೋಗಿ ವಾಕ್ಯನ ಹೇಳಿ ಬರ್ತಾಯಿರ್ತೀವಿ. ಅಲ್ಲಿ ಯಾರು ಏನು ಮಾಡ್ತಾರೋ ಗೊತ್ತಿಲ್ಲ ರೀ. ಗೊತ್ತಾ ನಿಮಗೆ? ಯಾರು ಏನು ರೀತಿಯಲ್ಲಿ ತೊಂದರೆ ಕೊಡ್ತಾರೋ ನಮ್ಗೆ ಗೊತ್ತಿಲ್ಲ. ಆದರೆ ಏನಾದರೂ ಆಗ್ಬೋದು. HD ಕೋಟೆಯಲ್ಲಿ ಹೋಗಿದ್ದೆ ಪ್ರೇರೆ. HD ಕೋಟೆ ನಾನು ನನ್ನ ಮಗ ಹೋಗಿದ್ವಿ. HD ಕೋಟೆಯಲ್ಲಿ ಅದು ನಾಗನಹಳ್ಳಿ ಅಂತ ಒಂದು ಗ್ರಾಮ ಇದೆ. ಅಲ್ಲಿ RCM ಚರ್ಚ್ ಅವರಲ್ಲಿ ಯೂಟ್ಯೂಬ್ ಮೂಲಕ ಒಂದು ಇಬ್ಬರು ಪರಿಚಯ ಆಗಿದ್ದರು. ಪರಿಚಯ ಆದ ತಕ್ಷಣ ಅವ್ರು ಕರೆದ ತಕ್ಷಣ ಹೋದ್ವಿ. ಅಲ್ಲಿ ಎಲ್ಲರೂ ಮೈಸೂರು, ಮಂಡ್ಯ ಇದೆಲ್ಲ ರೌಂಡ್ ಹಾಕ್ಕೊಂಡು ಹೋದ್ವಿ. HD ಕೋಟೆಗೆ ಹೋದಾಗ ಅಲ್ಲಿ ಒಂದು HD ಕೋಟೆಯಲ್ಲಿ ನಾಗನಹಳ್ಳಿ ಅಂತ ಒಂದು ಗ್ರಾಮ ಇದೆ, ವಿಲೇಜ್. ಅಲ್ಲಿ ಹೋಗಿ ಸುವಾರ್ತೆ ಮಾಡಬೇಕಂತ ಪ್ರೊಜೆಕ್ಟರ್ ಹಾಕಿದ್ದೀವಿ. ಊರಲ್ಲಿರುವಂಥ RCM ಚರ್ಚ್ನವ್ರು ಬಂದು ಏನಂತಾರೆ ಗೊತ್ತಾ? 10 ನಿಮಿಷ ಟೈಮ್ ಕೊಡ್ತೀವಿ, ನೀವು ಜಾಗ ಖಾಲಿ ಮಾಡಬೇಕಿಲ್ಲಿ ಅಂತ. ಫುಲ್ಲು ಗಲಾಟೆ. ಎಷ್ಟು ಗಲಾಟೆ ಅಂದರೆ ಫುಲ್